ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಹೇಗಿದ್ದೀರಿ ಎಲ್ಲರೂ? ಚಕ್ರವರ್ತಿಯವರು ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಬ್ಯಾರೆನ ಅದ ಅದು ಬ್ಯಾರೆನ ಐತಿ, ಅದು ಬ್ಯಾರೆನ ಐತಿ. ಮಟನ್ ಸಾಹೇಬ್ರ ಮಾರ್ಸ್ ಎಂಟ್ರಿ ಮಾಡ್ತಾಳ್ರಿ, ಪಾಸ್ ಆಗಬೇಕನ. ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. 5 ಜನ ಆರೋಪಿಗಳು, ಮೈಶೆಟ್ಟಿ ತಿಮ್ಮರೋಟಿ, ಮಟ್ಟಣ್ಣ, ಜಯಂತ್ ಅಂಡ್ ವಿಠಲ್ ಗೌಡ ಅಂಡ್ ಸುಜಾತಾ ಭಟ್, 5 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇದರ ಬಗ್ಗೆ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಮಟ್ಟಣ್ಣನವರು ಒಂದು ಹೋಮ್ವರ್ಕ್ ಅನ್ನು ಕೊಟ್ಟಿದ್ದಾರೆ. ಯಾರಿಗಂದ್ರ ಈ ಮೇನ್ ಸ್ಟ್ರೀಮ್ ಮೀಡಿಯಾ, ಈ ಹೆಲ್ತ್ ತಿನ್ನೋ ಮೀಡಿಯಾ, ಈ ಹುಂಡಿ ಮೀಡಿಯಾ, ಈ ಎಂಜಲ್ ಮೀಡಿಯಾಗಳಿಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ. ಏನ್ ಹೋಮ್ವರ್ಕ್ ಅಂದ್ರ ಆ ಹೋಮ್ವರ್ಕ್ ಅನ್ನ ನಾನು ಫಸ್ಟ್ ಮಾಡಿದ್ದೀನಿ. ಓಕೆ, ಏನ್ ಹೋಮ್ವರ್ಕ್ ಅಂದ್ರ ಚಾರ್ಜ್ ಶೀಟ್ಗೂ ಮತ್ತು ಬೆಡ್ ಶೀಟ್ಗೂ ಇರುವಂತ ವ್ಯತ್ಯಾಸ ನೋಡ್ರಿ. ಮಟ್ಟನವ್ರು ಸರ, ನೀವು ಉತ್ತರ ಕರ್ನಾಟಕದವ್ರು ಅದಿರಿ, ನಾವು ಪಕ್ಕಾ ಉತ್ತರ ಕರ್ನಾಟಕದವ್ರು ಇದ್ದೇವೆ. ಹೋಮ್ವರ್ಕ್ ಅನ್ನ ಕೊಡ್ಬೇಕಾದ್ರೆ ನೀವು ಸರಿಯಾಗಿ ಕೊಡ್ಬೇಕು, ಗೊತ್ತಾಯ್ತಲ್ಲ. ಇಲ್ಲಿ ಉತ್ತರ ಕರ್ನಾಟಕದ ಚಕ್ರವರ್ತಿ ಒಬ್ಬ ಕೂತಿದಂತ ಗೊತ್ತೈತಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಕ ಯಾವ ರೀತಿ ಉತ್ತರ ಕೊಡ್ತಾನ ನಿಮ್ಗೆ ಗೊತ್ತೇ ಇಲ್ಲೋ. ಸೊ ಅದಕ್ಕಾಗಿ ನಾನು ಹೋಮ್ವರ್ಕ್ ಮಾಡೇನ್ರಿ. ಇಲ್ಲಿ ನಿಮ್ಗ ಮಾರ್ಕ್ಸ್ ಎಷ್ಟ್ ಹಾಕಬೇಕಲ್ಲ ಅಷ್ಟ್ ಹಾಕೊಡ್ರಿ. ನಂದಂತೂ ನಾ 100 ಹಾಕೊಳ್ತೀನಿ. ನಿಮಗೆ ಎಷ್ಟು ಅನ್ಸತ್ಲ ಅಷ್ಟು ಮಾರ್ಕ್ಸ್ ಹಾಕೊಡ್ರಿ ಮಟನ್ ಸಾಹೇಬ್ರ, ಅರ್ಥ ಆಯ್ತಲ್ಲ. ಚಾರ್ಜ್ ಶೀಟ್ಗೂ ಮತ್ತು ಬೆಡ್ ಶೀಟ್ಗೂ ಏನ್ ವ್ಯತ್ಯಾಸ ಅಂತ ಕೇಳಿದ. ಸೊ ಉತ್ತರ ಕೊಡ್ತೀನಿ ನಾನು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನನ್ನು ಕೀತು, ಈ ನನ್ನ ನಲ್ಲನ ತೂಗೆಂದಿತು. ಆ ದಿಂಬು ಹಾಸಿಗೆ ನನ್ನನ್ನು ಕೀತು, ಈ ನನ್ನ ನಲ್ಲನ ತೂಗೆಂದಿತು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು. ಇದು ಪ್ರಾರಂಭದ ಪೀಠಿಕೆ ಇದು. ಮತ್ತೇನಪ್ಪಾ ಅಂದ್ರ ನೆಲದ ಮೇಲೆ ಒಂದು ಚಾಪೆಯನ್ನ ಹಾಕಿ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಮಾಡುವುದೇ ಬೆಡ್ಶೀಟ್. ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಮಾಡುವಾಗ ನೆಲದ ಮೇಲೆ ಹಾಸುವ ಒಂದು ಪ್ಲಾಸ್ಟಿಕ್ ಇರಬಹುದು, ಅಥವಾ ಒಂದು ಬಿದಿರಿನ ಚೂರುಗಳಿಂದ ಮಾಡಿದ್ದಾಗಿರಬಹುದು, ಮರದ ತುಂಡುಗಳಿಂದ ಮಾಡಿದ್ದಾಗಿರಬಹುದು, ಅದನ್ನ ನೆಲಕ್ಕೆ ಹಾಸುವುದೇ ಬೆಡ್ಶೀಟ್. ಈ ಮೇನ್ ಸ್ಟ್ರೀಟ್ ಮಾರ್ಕ್ಸ್ ಕೊಡ್ತಾರ, ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಯಾಕಂದ್ರ ನನಗ್ ಚಾರ್ಜ್ ಶೀಟ್ ಏನೈತಿ ಮಟನ್ ಅವ್ರ ಸಾಹೇಬ್ರು ಹೇಳಿದಾರೆ, ಎಲ್ಲ ಓಕೆ ರೀ. ಆದ್ರೆ ಬೆಡ್ ಶೀಟ್ ಮತ್ತು ಚಾರ್ಜ್ ಶೀಟ್ಗೆ ವ್ಯತ್ಯಾಸ ಕೇಳಿದ್ರು, ಅದನ್ನ ಅವ್ರು ಹೇಳಿದಾರೆ. ನನಗೆ ಯಾಕೆ ಇದನ್ನ ನಾ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಬಗ್ಗೆ ಯಾಕೆ ಹೇಳ್ತೀನಿ, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವರದಿ ಆಗಿರ್ಬೋದು, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ಬೋದು, ಯಾವುದು ಸುಡುಗಾಡ ಸಂತೆ ಆಗಿಲ್ಲ. ಆದ್ರೆ ಈ ಏನ್ ದರಿದ್ರ ಮೀಡಿಯಾಗಳು ಕೆಲವೊಂದಿಷ್ಟು ಅದಾವಲ್ಲ, ಆ ಕೆಲವೊಂದಿಷ್ಟು ದರಿದ್ರ ಮೀಡಿಯಾಗಳಲ್ಲಿ 5 ಜನ ಆರೋಪಿಗಳು ಅರೆಸ್ಟ್. ಮಟ್ಟನ್ ಅವ್ರ ತಿಮ್ಮರೋಟಿ, ಜಯಂತ್, ಆಮೇಲೆ ಅವನು ಇವನು ಇವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಇವ್ರ ಮೇಲೆಲ್ಲ ಆರೋಪ ಪಟ್ಟಿ ರೆಡಿ ಆಗ್ಯದ. ಹೋಗಿ ಬೆಳಗಾವಿಗೆ SIT ಅಧಿಕಾರಿಗಳು ಹೋಗಿ ಗೃಹ ಮಂತ್ರಿ ಅವರಿಗೆ ಎಲ್ಲ ವರದಿಯನ್ನ ಕೊಟ್ಟು ಬಂದಿದ್ದಾರೆ. ಅತ್ತೊಂದು ನಿಂತ್ಕೊಂಡು ಲಬ ತಂದ ಹೊಯ್ಕೊಳಕ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾಗಳು. ಇವ್ ದರಿದ್ರಗಳಿಗೆ ಮಟ್ಟನ್ ಅವ್ರು ಹೇಳಿದಂಗ ಇವ್ರಿಗೆ ಚಾರ್ಜ್ ಶೀಟ್ ಅಂದ್ರೆ ಗೊತ್ತಿಲ್ಲ, ಇವ್ರಿಗೆ ಬೆಡ್ ಶೀಟ್ ಅಂದ್ರೆ ಗೊತ್ತಿಲ್ಲ. ಚಾರ್ಜ್ ಶೀಟ್ ಅನ್ನ ಬೆಡ್ ಶೀಟ್ ಅಂತ ತಿಳ್ಕೊಂಡಿದ್ದಾರೆ, ಬೆಡ್ ಶೀಟ್ ಅನ್ನ ಚಾರ್ಜ್ ಶೀಟ್ ಅಂತ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಇವರು ಅತ್ಯಾಚಾರಿಗಳ ಕಡೆಯಿಂದ ಗಜಮಾ ಮಾಡ್ಕೊಳ್ಳೋ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾ. ಇವರು ಅವ ಯಾವ್ದನಲ್ಲ ಹುಂಡಿ ಅವ್ರ ಕಡೆಯಿಂದ ಗಜಮಾ ಮಾಡ್ಕೊಳ್ಳೋ ಮೇನ್ ಸ್ಟ್ರೀಮ್ ಮೀಡಿಯಾ. ದಟ್ಸ್ ವೈ ಇವರು ಬೆಡ್ ಶೀಟ್ ಅನ್ನ ಚಾರ್ಜ್ ಶೀಟ್ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಬೆಡ್ ಶೀಟ್ ಅಂತ ಅಲ್ಲಿ 6 ಶೋಕ್ ನಿಂತ್ಕೊಂಡು ಹೇಳ್ತಾರೆ, ನಾವು ಈ ವರದಿಯನ್ನ ಸ್ವಾಗತಿಸುತ್ತೇವೆ. ಯಾವ ವರದಿಯನ್ನ ಸ್ವಾಗತಿಸ್ತೀವಿ ಮರೆಯ? ಯಾವ್ದು ಬಂದೇ ಇಲ್ಲ, ಹಂಗ ಸ್ವಾಗತ ಮಾಡ್ತೀಯ? ಆಮೇಲೆ ಅಲ್ಲಿ ಇವರು ಯಾರಪ್ಪ ಅಂದ್ರ ಸಿದ್ದರಾಮಯ್ಯನ ಕೇಳ್ರಂದ, ಸಿದ್ದರಾಮಯ್ಯ ಅನ್ನಂತ ನನಗೇನು ಇನ್ನ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ, ನನಗೇನು ಗೊತ್ತಿಲ್ಲ, ನನ್ನ ಕಡೆ ಏನು ಬಂದಿಲ್ಲ ಅನ್ನಂತ. ಆಮೇಲೆ ನಮ್ಮ ಗೃಹ ಮಂತ್ರಿ ಅವರು ಸಾಹೇಬ್ರು ಇದ್ರು, ಅವ್ರಂದ್ರು ಹೌದು ಎಲ್ಲ ಬಂದದ. ಅಂತಿಮ ಏನು ಬಂದೇ ಇಲ್ಲ ರೀ. ಇದೊಂದು ಮೀಡಿಯಾದವ್ರದ್ದು ಒಂದು ದಂಧೆ. ಬಿಕಾಸ್ ಕೊಂದವರು ಯಾರು ಅಂತಕ್ಕಂಥ ಅಭಿಯಾನ ಇನ್ನೆರಡು ದಿನದಲ್ಲಿ ಪ್ರಾರಂಭ ಆಗೋದದ. ಮಹಿಳಾ ಸಂಘಟನೆ, ಮಹಿಳೆಯರ ಹೋರಾಟ ಜೋರಾಗಿ ನಡೆದ. ಕಚ್ಚಿ ಕಟ್ಕೊಂಡು ನಿಂತು ಬಿಟ್ಟಿದಾರೆ ಹೆಣ್ಮಕ್ಳು. ಬಂದ್ ಬಿಡ್ಲಿ ಮಕ್ಕಳ ಅತ್ಯಾಚಾರಗಳು ನೋಡೋಣ, ಇವ್ರದರೆ ಆಗ್ಲಿಲ್ಲ, ನಾವು ಹಿಡಿದು ಮುರಿದು ಬಿಡ್ತೇವೆ ತಂದ
ಹೆಣ್ಣು ಮಕ್ಕಳೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ನಾವು ನೋಡೇ ಬಿಡಲಿ ಇವ್ರನ್ನ ತಂದ ಕೊಂದವ್ರು ಯಾರು ತಂದ ಅಭಿಯಾನವನ್ನು ಪ್ರಾರಂಭ ಮಾಡಿದಾರ ಅಂತದ್ರೋಗಿ ಈ ಹಡ್ಸಿ ಮಕ್ಕಳು ಮೀಡಿಯಾದವ್ರು ಏನ್ ಮಾಡಿದಾರಪ್ಪ ಅಂದ್ರೆ 5 ಜನ ಆರೋಪಿಗಳ ಅರೆಸ್ಟ್, ಧರ್ಮಸ್ಥಳದಲ್ಲಿ ಇವ್ರ ಮುಖವಾಡ ಎಲ್ಲ ಬಯಲಾಯ್ತು, ಷಡ್ಯಂತ್ರ ಮಾಡಿದ್ದಾರೆ ಇವರೆಲ್ಲ ತಿಳ್ಕೊಂಡ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹೆಬಿಸಿ ಜನರ ಒಂದು ಮನಸ್ಸನ್ನ ಕೆಡಿಸ್ತಕ್ಕಂತ, ಜನರ ದಾರಿಯನ್ನ ತಪ್ಪಿಸ್ತಕ್ಕಂತ ಕೆಲಸ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಾ ಇದಾವ. ಸೊ ಅದಕ್ಕಾಗಿ ಮಟ್ಟನ್ ಅವ್ರಿಗೆ ಹೋಮ್ವರ್ಕ್ ಕೊಟ್ಟಿದ್ರು. ನಾವು ಹೋಮ್ವರ್ಕ್ ಅದನ್ನ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಅದಕ್ಕೆ ನಿಮ್ ಮುಂದೆ ನಾ ಇದನ್ನ ಹೇಳೋದಕ್ಕೆ ಬಂದಿ. ಆದ್ರೆ ಒಂದ್ ಮಾತನ್ನ ನಿಮ್ಗೆ ಹೇಳ್ತೀನಿ, ನಾನು ಎಲ್ಲಾ ಹೆಣ್ಣು ಮಕ್ಕಳಿಗೆ ಒಂದು ಮಾತನ್ನ ಹೇಳ್ತೀನಿ. ಏನು ಕೊಂದವರು ಯಾರು ಅಂತಕ್ಕಂಥ ಅಭಿಯಾನ ನಡೆದಲ್ಲ, ದಯವಿಟ್ಟು ಎಲ್ಲ ಹೆಣ್ಮಕ್ಳು ಅವನು ದುನಿಯಾ ಆಗಲ್ರಿ, ಕಚ್ಚಿ ಕಟ್ಕೊಂಡು ಹೋರಾಟಕ್ಕೆ ಹೋಗ್ರಿ, ಬಿಡಾಕ್ ಹೋಗ್ಬೇಡ್ರಿ. ಅವನು ಒನಕೆ ಒಬ್ಬೊಂಥರ ಒಂದೊಂದು ನಿಮ್ ಕೈಯಾಗ ಇದಾ ಕೊಡ್ತೀನಿ, ಏನೋ ಏನ್ ಕೊಡ್ತಾರಲ್ಲ ಮರ ಅದೇನ್ ನೆನಪರ ಅದನ್ನ ಕೊಡ್ತೀನಿ ನಿಮ್ ಕೈಯಾಗ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ತರ ಒಂದ್ ತಲವಾರ್ ಪಲವಾರ್ ಏನು ಯಾಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅಂಜೇಲಿ ಚಡ್ಡಾಗಿ ಎತ್ಕೊಂಡಾರ ಅಂತದೆಲ್ಲ ಏನ್ ಮಾಡಕ್ ಹೋಗ್ಬೇಡ್ರಿ, ತಪ್ಪಾಗ್ತದ, ಕಾನೂನನ್ನ ಉಲ್ಲಂಘನೆ ಮಾಡಿದಾಗ್ತದ. ಒಣಗಿ ಎಸ್ ಒಣಗಿ ತಗೊಂಡ್ ಹೋಗ್ರಿ ನೀವು. ಓಕೆ, ಒನಕೆ ಒಬ್ಬನ ತರ ಒಣಗಿ ತಗೊಂಡ್ ಹೋಗ್ರಿ ನೀವು. ಆದ್ರೆ ಹೆಣ್ಮಕ್ಳು ಎಲ್ಲಾ ಫುಲ್ ಸಪೋರ್ಟ್ ಅದ. ಎಲ್ಲ ನನ್ನ ಅಕ್ಕ ತಂಗಿರು ಎಲ್ಲಾ ಎಲ್ಲರಿಗೂ ಒಟ್ಟೆ ಹೆಣ್ಮಕ್ಳಿಗೆ ಎಲ್ಲರಿಗೂ ನನ್ನ ಸಪೋರ್ಟ್ ಅದ. ಒಟ್ಟೆ ಬಿಡಾಕ್ ಹೋಗ್ಬೇಡ್ರಿ. ಕೊಂದವ್ರು ಯಾರು ಅಂತಕ್ಕಂಥ ಅಭಿಯಾನವನ್ನು ಈ ಮೇನ್ ಸ್ಟ್ರೀಮ್ ಮೀಡಿಯಾದವ್ರು ಯಾರಾದ್ರೂ ಇಲ್ಲಿ ಬಂದ್ರಂದ್ರೆ ಒಂದ್ ಮಾತು ಹೇಳ್ತೀನಿ ನಿಮ್ಗೆ, ಚಪ್ಪಲ್ ತಗೊಂಡು ಚಪಾ ಹೊಡೆದ್ ಬಿಡ್ರಿ ಕಪಾಗಡಿ. ನಿಮ್ಮ ಗಂಡಂದ್ರೆ ಯಾವಾಗ ಮನಿ ಕುಡಿದು ಬಂದಿರ್ತಾರ ಅವಾಗ ಲಾಡ್ ಹೊಡಿತಿರಲ್ಲ, ಹಂಗ ಅತ್ಯಾಚಾರ ಲಾಡ್ ಹೊಡಿದಲ್ಲ ತಗೊಂಡ್ ಮುಖ ತುರುಕಿ ಬಿಡ್ರಿ. ಬಿಡಾಕ್ ಹೋಗ್ಬೇಡ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾಗಳದವ್ರು ಯಾರಾದ್ರೂ ಬಂದ್ರಂದ್ರೆ ಒಟ್ಟೆ ಬಿಟ್ಟಿರಿ ಅವ್ರನ್ನ. ಇಲ್ಲ ಸಲ್ಲದ ಸುದ್ದಿಗಳನ್ನ ನೆಮ್ಸ್ಕೋತ ಇವಕ್ ಏನು ಗೊತ್ತಿಲ್ಲ ರೀ, ಇದು ದಂಧೆ ಬಿಸ್ನೆಸ್ ರೀ. ರಾಜಕೀಯ ವ್ಯಕ್ತಿಗಳದ್ದು ಏನಾದ್ರು ಮಾತಾಡಿತ್ತು ದುಡ್ಡು ಸಿಗೋದಿತ್ತಿಲ್ಲ, ನಿತ್ತ ಹೋಗ್ಕೊಳ್ತಾರ. ಹಂಗಾತು ಹಿಂಗಾತು ಆದಾತು ಇದಾತು. ಇವನಂತೂ ಏನು ಹೇಳಕ್ ಬರಂಗಿಲ್ಲ. ಯಾರಂದ್ರೆ ಇವ್ ಟಾಯ್ಲೆಟ್ ಟಿವಿ ಅದಲ್ಲ, ಯಾರು ಅಲ್ಲ ಏಷ್ಯಾನೆಟ್ ಯಾವ ಅದಲ್ಲ ಹನುಮವ, ಅವಂತೂ ಬಿಜೆಪಿದವ್ರು ಬಂದ್ರಪ್ಪ ಅಂದ್ರೆ ಅವ್ರು ಹೇಳಿ ತಿನ್ಕತ್ ನಿಲ್ತಾನ. ಕಾಂಗ್ರೆಸ್ದವ್ರು ಬಂದ್ರಂದ್ರೆ ಅವ್ರನ್ನ ಇನ್ಸಲ್ಟ್ ಮಾಡ್ಕತ್ ನಿಲ್ತಾನ. ಇವ್ ರಂಗ್ಯ ಅಂತೂ ಇವ್ ನಾನು ಬಹಳ ಶಾಣೆ ಅದೇನು, ನಾನ ಜಗತ್ನಾಗಿಲ್ಲದ ಒಂದು ಮಹಾ ಮೇಧಾವಿ ಅದನು, ನಾನು ಐನ್ಸ್ಟೈನ್ ಅಂತಂದ ಅಲ್ಲಿ ಶೀರೆ ಕೊಡ್ ಬಂದ್ ರಾತ್ರಿ 8 ಮಾತಾಡ್ತಿರ್ತಾರ. ಇನ್ನು ಸ್ಮಿತಾ ಮೇಡಮ್ ಬಗ್ಗೆ ಅಂತೂ ಹೇಳೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮಗೆಲ್ಲ ಗೊತ್ತದ, ನನಗೂ ಗೊತ್ತದ. ಸೊ ಅದು ಸೈಡ್ ಲೈನ್ ಮಾಡ್ಬಿಡ್ರಿ. ಸೊ ಇಂಥವೆಲ್ಲ ಹೊಲಸು ಮೀಡಿಯಾಗಳು ಏನಪ್ಪಾ ಅಂದ್ರೆ ಇಂಥ ದಂಧೆ ಎಬಿಸಿದಾವ. ಸೊ ದಯವಿಟ್ಟು ಏನಪ್ಪಾ ಅಂದ್ರೆ ಮಟ್ಟನವ್ರ ಸಾಹೇಬ್ರೆ ಇನ್ನೊಂದ್ಸಲಿ ಹೋಮ್ವರ್ಕ್ ಕೊಡ್ಬೇಕಾದ್ರೆ ಚಕ್ರವರ್ತಿ ಒಬ್ಬ ಇಲ್ಲ ಅಂತಂದ ತಿಳ್ಕೊಂಡು ಹೋಮ್ವರ್ಕ್ ಕೊಡ್ತ ಬರ್ರಿ. ಇಲ್ಲಪ್ಪ ಅಂದ್ರ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಿಂಗಾಗ್ತದ್ರಿ ಸಾಹೇಬ್ರ. ಬೇರೆ ಏನು ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ನನಗೆ ಗೊತ್ತದ ಈ ಮೀಡಿಯಾದವ್ರೆಲ್ಲ ಹೊಲಸ್ ದಂಧೆ ಮಾಡ್ಯಾರ, ಹೊಲಸ್ ಎಬ್ಸ್ಯಾರ. ಈಗ ಅವ್ರಿಗೆ ಚಾರ್ಜ್ ಶೀಟು ಗೊತ್ತಿಲ್ಲ, ಯಾವ ವರದಿ ಅನ್ನೋದು ಗೊತ್ತಿಲ್ಲ, ಅವ್ರಿಗೆಲ್ಲಾ ಗೊತ್ತದ ರೀ. ಗೊತ್ತಿಲ್ಲ ಅನ್ನಕ್ ಬರಂಗಿಲ್ಲ, ಎಲ್ಲಾ ಗೊತ್ತದ. ಗೊತ್ತಿದ್ದಾಗ ಅಲ್ಲಿ ಕೂತಿರ್ತಾರ ನನ್ನ ಮಕ್ಕಳವರು, ಎಲ್ಲಾ ಗೊತ್ತಿರ್ತದ. ಆದ್ರೆ ಅದನ್ನ ಹೆಂಗ್ ತಿರುಗಬೇಕು, ಅದನ್ನ ಹೆಂಗ್ ದಂಡಿಗೆ ಹಚ್ಚಬೇಕು, ಅತ್ಯಾಚಾರಿಗೆ ಹೆಂಗ್ ಸಪೋರ್ಟ್ ಮಾಡಬೇಕು, ಹುಂಡಿ ಹಣ ಕೊಡೋವ್ರಿಗೆ, ಎಂಜಲಾ ಒಗ್ಯಾವ್ರಿಗೆ, ಆಮೇಲೆ ಹೇಲ್ ತಿನ್ಸವ್ರಿಗೆ ಹೆಂಗ್ ನಾವು ಸಪೋರ್ಟ್ ಮಾಡಬೇಕು, ಅವ್ರನ್ನ ಹೆಂಗ್ ಉಳಿಸ್ಬೇಕು, ಬಡವ್ರನ್ನ ಹೆಂಗ್ ಸರ್ವನಾಶ ಮಾಡಬೇಕು, ಹೆಣ್ಣು ಮಕ್ಕಳನ್ನ ಯಾವ ರೀತಿ ಅತ್ಯಾಚಾರಕ್ಕೆ ಒಳಗಾದ್ರೂ ಕೂಡ ಅವ್ರಿಗೆ ಯಾವ ರೀತಿ ನ್ಯಾಯವನ್ನ ನಾವು ದೊರಕಿಸ್ಕೊಡ್ಬಾರ್ದು, ಈ ಹೋರಾಟಗಾರರನ್ನ ಹೆಂಗ್ ಮಣ್ಣು ಮುಗಿಸಿ ಇವ್ರನ್ನ ಜೈಲ್ ಕಟ್ಟಬೇಕು, ಈ ಯೂಟ್ಯೂಬ್ ಗಳನ್ನ ಹೆಂಗ್ ಬಂದ್ ಮಾಡಬೇಕು, ನಾವ್ ಹೆಂಗ್ ಸರ್ವಾಧಿಕಾರಿಯಾಗಿ ಮೆರಿಬೇಕು, ಆ ವೀರೇಂದ್ರ ಹೆಗಡೆ ಹೆಂಗ್ ಸರ್ವಾಧಿಕಾರಿ ಮೆರಿಬೇಕು, ರಾಜಕೀಯ ನಾಯಕರು ಹೆಂಗ್ ಸರ್ವಾಧಿಕಾರಿಯಾಗಿ ಮೆರಿಬೇಕು, ಇದೆಲ್ಲ ಅವ್ರು ಕುತ್ಕೊಂಡು ಪ್ಲಾನ್ ಮಾಡ್ತಾರ್ರಿ. ಅದು ನಮ್ಮ ತಮ್ಮ ಸುಳ್ಳಿ ಮಕ್ಕಳಿಗೆ ಮತದಾರರಿಗೆ ಅರ್ಥ ಆಗಂಗಿಲ್ಲ. ನಾವು ಹೆಣ್ಣಿನ ಪರ ನ್ಯಾಯ ಕೊಡ್ಸಿರ್ತಂದು ನಿಂತ್ಕೊಂಡು ಹೋಗೋಳಾಗದಿ. ಆದ್ರೆ ಕೊಂದವರು ಯಾರು ಅಂತಕ್ಕಂಥ ಅಭಿಯಾನ ಪ್ರಾರಂಭದ. ಎಲ್ರು ಹೋಗೋಣ, ಎಲ್ರು ಮೀಟ್ ಆಗೋಣ. ಚಕ್ರವರ್ತಿನೂ ಬರ್ಬೇಕಂತ ಬಹಳ ಆಸೆ ಅದ ರೀ. ಆದ್ರೆ ನಾವ್ ಬಂದಿನಪ್ಪ ಅಂದ್ರ ಬ್ಯಾರೆನ ಅದ ಅದು, ಅದು ಬ್ಯಾರೆನ ಐತಿ, ಅದು ಬ್ಯಾರೆನ ಐತಿ. ಮಟನ್ ಸಾಹೇಬ್ರ ಮಾರ್ಚ್ ಎಂಟ್ರಿ ಮಾಡ್ಕೊಳ್ರಿ, ಪಾಸ್ ಆಗಬೇಕನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯತೆ.